ನಿಜವಾಗ್ಲೂ ಇವತ್ತು ನಮ್ಮ ಕುಮ್ಕಿ ತಂಡ ಯಾವ ರೀತಿ ಕೆಲಸ ಮಾಡಿದೆ ಅಂದರೆ ಬಹಳನೇ ಖುಷಿಯಾಗುವಂಥ ಒಂದು ವಿಚಾರ ಅಂದರೆ ಇವತ್ತು ಬಿ ಬಿ ಹಳ್ಳಿ ಏನಿದೆ ಒಂದು ಕಾಡಿನ ಪ್ರದೇಶ ನೆನ್ನೆನೇ ಕಾರ್ಯಾಚರಣೆ ನಡಿಬೇಕಾಗಿತ್ತು. ಬಟ್ ತುಂಬಾ ಸ್ಪೀಡ್ ಇತ್ತು ಈ ಒಂದು ಮಕ್ಕನ ತಂಡದಲ್ಲಿತ್ತು. ಸುಮಾರು ಒಂದು 8 ಆನೆಗಳ ಹಿಂಡು ನೆನ್ನೆನೇ ಸುಗ್ರೀವ ಆನೆ ಚೇಸ್ ಮಾಡಿಕೊಂಡು ಹೋಗ್ತಾನೆ. ಬಟ್ ಆನೆ ಸಿಗಲಿಲ್ಲ, ಫಾಸ್ಟಾಗಿ ಮೂವ್ಮೆಂಟ್ ಆಗಿಬಿಡುತ್ತೆ, ಕಾಡು ಒಳಗಡೆ ಹೋಗ್ಬಿಡುತ್ತೆ. ಬಟ್ ಇವತ್ತು ಬೆಳಗ್ಗೆನೇ ಸುಮಾರು ಒಂದು 8 ಗಂಟೆಗೆ ಕಾರ್ಯಾಚರಣೆ ಬೇಗ ಶುರು ಮಾಡ್ಕೋತಾರೆ. ಎಲ್ಲ ಒಂದು ಸಾಕಾನೆಗಳು ನಮ್ಮ ಸಾಕಣೆಗಳು ಎಲ್ಲವೂ ಕೂಡ ಕಾಡೊಳಗಡೆ ಹೋಗ್ತವೆ. ಮತ್ತು ಅರಣ್ಯ ಇಲಾಖೆ, ಡಾಕ್ಟರ್ ಟೀಮ್, ಸೊ ಎಲ್ಲರೂ ಕೂಡ ಸೇರಿ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಮಕ್ನ ಆನೆ ಇದೀಗ ಸರಿಯಾಗಿದೆ. ಮಕ್ನ ಅಂದರೆ ಗಂಡ ಆನೆನೇ, ಆದರೆ ದಂತ ಇರೋದಿಲ್ಲ. ನೆಕ್ಸ್ಟು ಈ ಒಂದು ಆನೆಗೆ ಕಂಪ್ಲೀಟಾಗಿ ಡಾಟನ್ನು ಮಾಡ್ತಾರೆ. ಆಮೇಲೆ ಕಂಪ್ಲೀಟ್ ಹಗ್ಗವನ್ನೆಲ್ಲ ಹಾಕಿ ಸ್ವಲ್ಪ ಮುಂದಕ್ಕೆ ಎಳೆ ತಂದು ಅಲ್ಲೇ ಕ್ರೇನ್ ಮತ್ತು ಕೇಜ್ ಲಾರಿ ಇರುತ್ತೆ. ಕೇಜ್ ಲಾರಿ ಒಂದು ಹತ್ತಿಸುವಂಥ ಒಂದು ಟೈಮ್ನಲ್ಲಿ ಅಯ್ಯಪ್ಪ ಟಕ್ಕರ್ ಕೊಡ್ತಾನೆ. ಯಾವ ರೀತಿ ಅಂದರೆ ಸ್ವಲ್ಪ ಗಲಾಟೆ ಮಾಡೋಕ್ಕೆ ಶುರು ಮಾಡುತ್ತೆ ಈ ಒಂದು ಕಾಡಾನೆ, ಮಕ್ನ ಕಾಡಾನೆ. ಆಗ ಅಯ್ಯಪ್ಪ ನೆಕ್ಸ್ಟ್ ಲೆವೆಲ್ ಚಾರ್ಜ್ ಮಾಡ್ತಾನೆ. ಇನ್ನು ಒಂದು 17-18 ವರ್ಷ ಅಯ್ಯಪ್ಪಗೆ ಎಷ್ಟು ಚೆನ್ನಾಗಿ ತರಬೇತಿ ಪಡ್ಕೊಂಡಿದ್ದಾನೆ ಅಂದರೆ ಕ್ಯಾಂಪ್ನಲ್ಲಿ ಹುಟ್ಟಿದಂಥ ಆನೆ ಇದು. ಮತ್ತು ಅದ್ಭುತವಾದಂಥ ಮುಖಲಕ್ಷಣ, ಧೈರ್ಯಶಾಲಿ, ಡೇರ್ ಡೆವಿಲ್ ನಮ್ಮ ಕುಮ್ಕಿ ಆನೆ ಅಯ್ಯಪ್ಪ ಅನ್ಬೋದು. ಈ ಒಂದು ಯಶಸ್ವಿ ಕಾರ್ಯಾಚರಣೆಯಲ್ಲಿ ಶ್ರಮಿಸಿದಂಥ ಕಂಪ್ಲೀಟ್ ಅರಣ್ಯ ಇಲಾಖೆ ಜೊತೆಗೆ ETF ಮತ್ತು ಟ್ರ್ಯಾಕರ್ಸ್ಗಳು ತುಂಬಾ ಟ್ರ್ಯಾಕರ್ಸ್ಗಳಿಗೆ ಧನ್ಯವಾದ ಮತ್ತು ಆ್ಯಡ್ಸ್ ಆಫ್ ಹೇಳಬೇಕು. ಏಕೆಂದರೆ ಅವರ ಕೆಲಸ ಇದೆಯಲ್ಲ ನಿಜವಾಗ್ಲೂ ಕಷ್ಟದ ಕೆಲಸ. ಸೊ ಅದರಲ್ಲಿ ಮುಖ್ಯವಾಗಿ ದುಬಾರೆ ಟೀಮ್ ಟ್ರ್ಯಾಕರ್ಸ್ ಇರ್ತಾರೆ. ಸೊ ಅವರಂತೂ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡುತ್ತಾರೆ. ಕಾಡಿನ ಒಂದು ಇಂಚು ಮತ್ತು ಸ್ವಲ್ಪನೂ ಸೌಂಡ್ ಆಗದೇ ಇರುವ ರೀತಿ ಕಾಡಿನೊಳಗಡೆ ನಡ್ಕೊಂಡೋಗಿ ಫಸ್ಟು ಆನೆಯನ್ನು ಟ್ರ್ಯಾಕ್ ಮಾಡ್ತಾರೆ, ಲೊಕೇಟ್ ಮಾಡ್ಕೋತಾರೆ ಎಲ್ಲಿದೆ ಆನೆ ಅಂತೆಲ್ಲ. ಮತ್ತು ಥರ್ಮಲ್ ಡ್ರೋನ್ ಸಹ ಉಪಯೋಗಿಸಲಾಗುತ್ತೆ ಈ ಒಂದು ಕಾರ್ಯಾಚರಣೆ. ಈಗ ಯಾಕಂದರೆ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಟೆಕ್ನಾಲಜಿ ಅನುಕೂಲವಾಗಿ ಈಗ ಆನೆಗಳಿಗೆ ಡಾಟ್ ಮಾಡುವಂಥ ಸಲುವಾಗಿ ಆಗಿರ್ಬೋದು, ಆನೆಗಳನ್ನು ಪತ್ತೆ ಹಚ್ಚೋಕ್ಕೆ ಡ್ರೋನ್ಗಳು ಕೂಡ ತುಂಬಾ ಉಪಯುಕ್ತವಾಗಿರುತ್ತೆ. ಟೈಗರ್ ಕ್ಯಾಪ್ಚರ್ ಆಪರೇಷನಲ್ಲೂ ಸಹ ಡ್ರೋನ್ ಉಪಯೋಗಿಸ್ತಾರೆ, ಕಾಡಾನೆ ಕ್ಯಾಪ್ಚರ್ನಲ್ಲೂ ಸಹ ಅಷ್ಟೇ ಡ್ರೋನನ್ನು ಉಪಯೋಗಿಸ್ತಾರೆ ಪತ್ತೆ ಹಚ್ಚೋಕ್ಕೆ. ನೆಕ್ಸ್ಟು ನಮ್ಮ ಕುಮ್ಕಿ ಆನೆಗಳು ಎಲ್ಲವೂ ಕೂಡ ಸೇರಿ ಈ ಒಂದು ಮಕ್ನ ಆನೆನ ಸೆರೆ ಹಿಡಿಯೋದು. ಯಾಕೆಂದರೆ ತುಂಬ ಅಂದರೆ ತುಂಬಾ ಈ ಮಕ್ನ ಆನೆ ಇದೆಯಲ್ಲ ಕೋಪಿಷ್ಟ ಮತ್ತು ಬಲಶಾಲಿ ಆನೆ. ದಾನದಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿಬಿಡುತ್ತೆ. ಬೇರೆ ನಮ್ಮ ಟಸ್ಕರ್ ಅಂದರೆ ದಂತ ಇರುವಂಥ ಆನೆಗಳೇ ಈ ಒಂದು ಮಕ್ನ ಆನೆ ನೋಡಿದ್ರೆ ಎದುರು ಬಿಡುತ್ತೆ. ಮಸ್ಟ್ ಬಂದರೆ ಅಂತೂ ಈ ಒಂದು ಮಕ್ನ ಆನೆನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಕೋಪ ಇರುವಂಥ ಒಂದು ಆನೆ ಈ ಮಕ್ನ. ಈ ಒಂದು ಮಕ್ನ ಆನೆನ ಈಗ ಕಂಪ್ಲೀಟಾಗಿ ಹಗ್ಗವನ್ನು ಹಾಕಿ ನಂತರ ಕಂಪ್ಲೀಟ್ ಎಲ್ಲ ಒಂದು ಟೀಮ್ ಸೇರಿ ಲಿಫ್ಟ್ ಮಾಡಿ ಕೇಜ್ ಲಾರಿಗೂ ಸಹ ಲೋಡ್ ಮಾಡ್ತಾರೆ. ಲೋಡ್ ಮಾಡುವಂಥ ಟೈಮ್ಲೂ ಕೂಡ ಅಷ್ಟೇ ಎಂದಿನಂತೆ ನಮ್ಮ ಸುಗ್ರೀವ ಕೇಳಬೇಕಾ, ನೆನ್ನೆನೇ ಅಷ್ಟು ದೂರದಿಂದ ಚೇಸ್ ಮಾಡ್ಕೊಂಡು ಹೋಗಿದ್ದ, ಅದರಲ್ಲೂ ನಮ್ಮ ಸುಗ್ರೀವ ಮದದಲ್ಲಿದ್ದಾನೆ. ಮದದ ಒಂದು ಸ್ಮೆಲ್ಲನ್ನು ನೋಡಿ ಕಾಡಾನೆ ಹಿಂಡು ನೆನ್ನೆ ಸುಮಾರು 8 ಆನೆಗಳಿತ್ತು ಕಾಡಾನೆಗಳು, ಎಲ್ಲವೂ ಕೂಡ ಓಡೋಗ್ಬಿಟ್ಟು. ಆದರೆ ಇವತ್ತು ಬೆಳಗ್ಗೆನೆ ಕ್ಯಾಪ್ಚರಿಂಗ್ ಶುರು ಮಾಡ್ತಾರೆ. ಎಲ್ಲ ನಮ್ಮ ಸಾಕಾನೆಗಳು, ಕುಮ್ಕಿ ಆನೆಗಳು ಟೀಮ್ ಆಗಿ ಒಳಗಡೆ ಹೋಗ್ತವೆ. ಕಾರ್ಯಾಚರಣೆ ಸುಮಾರು ಒಂದು 11 ಗಂಟೆಯಲ್ಲೇ ಮುಗಿಸಾಕ್ಬಿಡ್ತಾರೆ. ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಇದು 2ನೇ ದಿವಸ ಚನ್ನಪಟ್ಟಣ ಭಾಗದಲ್ಲಿ, ಬಿ ಬಿ ಹಳ್ಳಿ ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ಅಂತೂ ಸಕ್ಸಸ್ಫುಲ್ಲಾಗಿ ಯಶಸ್ವಿ ಆಯಿತು. ನೋಡಬೇಕು ಈ ಒಂದು ಆನೆಯನ್ನು ಬಹುಶಃ ರೇಡಿಯೋ ಕಾಲರ್ ಹಾಕಿ ರಿಲೊಕೇಟ್ ಮಾಡುವಂಥ ಸಾಧ್ಯತೆ ಇದೆ, ಅಥವಾ ಏನಾದರೂ ಕ್ಯಾಂಪ್ಗೆ ತೊಗೊಂಡೋಗಿ ಸಾಕ್ತಾರ, ಪಳಗಿಸ್ತಾರ, ಕಾದು ನೋಡಬೇಕು. ಲಾಸ್ಟ್ ಇಯರ್ ಕೂಡ ಇದೇ ಭಾಗದಲ್ಲಿಯೇ ದೇವೇಂದ್ರ ಮತ್ತು ಇನ್ನೊಂದು ಮಕ್ನ ತಕ್ಷಣ ಅಂತ ಹಿಡಿದಿದ್ರು. ಬಟ್ ಅದು ದುಬಾರಿಯಲ್ಲೇ ಇತ್ತು, ಚೆನ್ನಾಗಿ ಪಳಗಿದ ತಕ್ಷಣ ಕಾಡಿಂದ ಹೊರಗಡೆ ಕೂಡ ತೆಗೆದಿದ್ರು. ಬಟ್ ಅದು ಅನ್ಫಾರ್ಚುನೇಟ್ಲಿ ಡೆತ್ ಆಗೋಯ್ತು. ಒಂದು ಮಕ್ನಾನೆ ತಕ್ಷಣ ಅಂತ ಹೆಸರಿಟ್ಟಿದ್ರು. ಬಟ್ ಈ ಒಂದು ಆನೆನ ಸಾಕ್ತಾರ ಅಥವಾ ಕಾಡಿಗೆ ಏನಾದರೂ ಬಿಡ್ತಾರ, ಕಾದು ನೋಡಬೇಕಿದೆ. ರಿಲೊಕೇಟ್ ಆಗುವಂಥ ಚಾನ್ಸಸ್ ಏನೋ ಇರ್ಬೋದು. ಬಟ್ ನೆಕ್ಸ್ಟ್ ಅಪ್ಡೇಟ್ಗಾಗಿ ಕಾದು ನೋಡೋಣ. ಹೋಟೆಲ್ನಲ್ಲಿ ಈಗ ಆನೆ ಸಿಕ್ಕಿ ಈ ಒಂದು ಕಾರ್ಯಾಚರಣೆಯಲ್ಲಿ ಶ್ರಮಿಸಿದಂಥ ನಮ್ಮ ಆನೆಗಳು ಅದುವೇ ಅಯ್ಯಪ್ಪ ಮತ್ತು ಈಶ್ವರ, ಕಂಜನ್, ಧನಂಜಯ, ಹರ್ಷ ಮತ್ತು ನಮ್ಮ ಸುಗ್ರೀವ, ಒಟ್ಟು 6 ಆನೆಗಳು. ಆನೆ ಮೌತ ಟೀಮ್ ತುಂಬಾ ಕಷ್ಟಪಡ್ತಾರೆ ಇವರಂತೂ. ನಿಜವಾಗ್ಲೂ ಆನೆಗಳು ಎಲ್ಲವೂ ಕೂಡ ಚೆನ್ನಾಗಿ ಕೆಲಸವನ್ನು ಇವತ್ತು ನಿಭಾಯಿಸಿದ್ದಾವೆ. ನಿನ್ನೆ ಪೂಜೆಯನ್ನು ಮಾಡಿದ್ರು ಕಾಡಿಗೆ ಅಂತ, ನಿನ್ನೆ ಕೂಡ ಹೋಗಿರ್ತಾರೆ. ಬಟ್ ಅಲ್ಲಿ ಆನೆ ಸಿಗಲಿಲ್ಲ, ಓಡೋಗುತ್ತೆ. ಬಟ್ ಇವತ್ತಂತೂ ಕಾರ್ಯಾಚರಣೆ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ಅಲ್ಲಿರುವಂಥ ಜನರಿಗೂ ಕೂಡ ಒಂದು ರೀತಿಯಲ್ಲಿ ನಿಟ್ಟುಸಿರು. ಯಾಕೆಂದರೆ ಸುತ್ತಮುತ್ತ ಹಳ್ಳಿ ಏನಿದೆ, ಬಿ ವಿ ಹಳ್ಳಿ ಭಾಗದ ಒಂದು ಸುತ್ತಮುತ್ತ ಗ್ರಾಮಗಳು ಅಲ್ಲಿಗೆಲ್ಲ ಬಂದು ಲಗ್ಗೆ ಹಿಡಿದಿತ್ತು. ಎಸ್ಪೆಷಲಿ ಈ ಒಂದು ಆನೆ ಗುಂಪಿನಲ್ಲಿದ್ದಂಥ ಕಾರಣ ಈ ಒಂದು ಆನೆ ಜೊತೆಗೆ ಇನ್ನಿತರೆ ಬೇರೆ ಕಾಡಾನೆಗಳು ಸಹ ಬರ್ತಾ ಇದ್ವು. ಮೇಯ್ನ್ ಒಂದು ದೈತ್ಯಕರದ ಒಂದು ಮಕ್ನ ಆನೆ ಅಂತಲೇ ಹೇಳ್ಬೋದು ಇದು. ಮತ್ತು 2
ಆನೆಗೆ ಸೆರೆಗೆ ಕ್ಯಾಪ್ಚರ್ ಆರ್ಡರ್ ಬಂದಿರುವಂಥದ್ದು. ಈಗ ಒಂದು ಮಕ್ನಾನ ಹಿಡಿದಿದ್ದಾರೆ. ನೆಕ್ಸ್ಟ್ ಒಂದು ದಿವಸ ಬ್ರೇಕನ್ನು ಕೊಟ್ಟು ನಾಳಿದ್ದು ಬಹುಶಃ ಒಂದು ಟಸ್ಕರ್ ಹಿಡಿಯುವಂಥ ಸಾಧ್ಯತೆ ಇದೆ. ಅದೇ ಭಾಗದಲ್ಲೇ ಬಿ.ವಿ ಹಳ್ಳಿ ಭಾಗದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಡಾನೆ ಅಲ್ಲಿ ಇರುವಂಥ ಕಾರಣ ಅದೇ ಭಾಗದಲ್ಲಿ ಆರ್ಡರ್ ಸಹ ಬಂದಿದೆ. ನೋಡೋಣ ನಾಳಿದ್ದು ಯಾವ ರೀತಿ ಕಾರ್ಯಾಚರಣೆನ ಮಾಡ್ತಾರೆ ಅಂತ. ತಪ್ಪದೇ ಫಾಲೋ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.